ನಾನು ಹೇಳೋದು 2 ತಿಂಗಳಲ್ಲಿ ನೀವೆಲ್ಲ ಮಾಧ್ಯಮದವರು ಇದ್ದೀರಿ, ಓದ್ದವ್ರು ಇದ್ದೀರಿ, ನಮ್ಗಿಂತ ಹೆಚ್ಚಿನ ತಿಳುವಳಿಕೆ ಇದ್ದವರು ಇದ್ದಾರೆ. 2 ತಿಂಗಳಲ್ಲಿ ಒಂದು ಪಠ್ಯ ಪುಸ್ತಕ ಪುರಸ್ಕರಣೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಈಗಾಗಲೇ ಅವರು 2 ತಿಂಗಳಲ್ಲಿ ಮಾಡಿದ್ದಾರೆ. ಈಗ 1 ತಿಂಗಳಿಂದ ಪರಿಣಾಮಗಳನ್ನು ನೀವು ನೋಡ್ತಾ ಇದ್ದೀರಿ. 2 ತಿಂಗಳಲ್ಲಿ 1ನೇ ತರಗತಿಯಿಂದ 10ನೇ ತರಗತಿ ಹೆಚ್ಚು ಕಡಿಮೆ 1 ಕೋಟಿ ಜನ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಪಠ್ಯ ಪುಸ್ತಕ ಕ್ರಮದಲ್ಲಿ ಇವ್ರು ಮಾಡ್ತಕ್ಕಂಥ ಆಟ ಆಡೋದೇನಿದೆ, ಇವ್ರಿಗೆ ಬೇಕಾಗಿರ್ತಕ್ಕಂಥವ್ರನ್ನ ನೇಮಕ ಮಾಡಿಕೊಂಡು ಇವ್ರಿಗೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಸಾಹಿತ್ಯಗಳನ್ನು ಹಾಕೊಳ್ಳೋದು, ಎಲ್ಲೋ ಒಂದು ಕಡೆ ಯಾರ್ಯಾರನ್ನ ಕೈ ಬಿಡ್ತಾರೆ, ಯಾರ್ಯಾರು ಇತಿಹಾಸವನ್ನು ಕೈ ಬಿಡ್ತಾರೆ, ಇದೆಲ್ಲವೂ ಕೂಡ ನಾವು ಮುಖ್ಯ ಆಗುತ್ತೆ ಇವತ್ತು. ಈಗ ಎಲ್ಲೋ ಒಂದು ಕಡೆ ಪಠ್ಯ ಪರಿಷ್ಕರಣೆಯ ಸಮಿತಿ ಅಂದ ತಕ್ಷಣವೇ ನಾನು ಆ್ಯಕ್ಚುಲಿ ತೀರ್ಥಹಳ್ಳಿ ಮತ್ತು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಾ ಇದ್ದೆ. ಬೆಂಗಳೂರಿಗೆ ಬಂದಿದ್ದು ಕಡಿಮೆ ನಾನು, ಬಟ್ ನಮ್ಮಲ್ಲಿ ಒತ್ತಾಯ ಇತ್ತು. ಬಟ್ ಈ ವಿಚಾರದಲ್ಲಿ ನಾನು ಬೆಂಗಳೂರಲ್ಲಿ ಮಾಡೋದು ಒಳ್ಳೇದು ಅಂತಕ್ಕಂಥ ಕಾರಣಕ್ಕಾಗಿ ಬಂದೆ. ಯಾತಕ್ಕೆ ಅಂದರೆ ಪಠ್ಯ ಪರಿಷ್ಕರಣಾ ಸಮಿತಿ ಏನಿದೆ ಇದರೊಳಗೆ ಹಿಂದೆ ನಾನು ಶಿಕ್ಷಣ ಸಚಿವನಾದಂಥ ಸಂದರ್ಭದಲ್ಲಿ 13ರಿಂದ 16 ಮೇ 19ರವರೆಗೆ ನಾನು ಇಲ್ಲಿ ಮೇ 16ರವರೆಗೆ ನಾನು ಶಿಕ್ಷಣ ಸಚಿವರಾಗಿ ನಾನು ಕಾರ್ಯನಿರ್ವಹಿಸಿದೆ. ಆ ಸಂದರ್ಭದಲ್ಲಿ ನಾನು ಕೂಡ ಪಠ್ಯ ಪರಿಷ್ಕರಣಾ ಸಮಿತಿಯ ರಚನೆಯನ್ನು ಪ್ರಕಟ ಮಾಡಿದ್ದೆ. ನಾನು ಮಾಡೋದಕ್ಕಿಂತ ಮುಂಚೆನೂ ಕೂಡ ತುಂಬ ಚರ್ಚೆ ಮಾಡಿ ಅದಕ್ಕೆ ಕಾರಣಗಳೇನಿದ್ವು ಅಂತಂದರೆ, ನಿಮ್ಮೆಲ್ರಿಗೂ ಮಾಹಿತಿ ಇರಲಿ, ನಮ್ಮಲ್ಲಿ ನಾನೊಂದು ಮಾಹಿತಿ ಕಲೆಕ್ಟ್ ಮಾಡಿದೆ. ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ರಾಜ್ಯ ಏನಿತ್ತು ಸ್ಟೇಟ್ ಸಿಲೆಬಸ್ ಇತ್ತು, SSLCಯಲ್ಲಿ ಮಾರ್ಕ್ಸ್ ಪಡೀತಕ್ಕಂಥವರಲ್ಲಿ 98 to 99% ಅವರು ಕೂಡ ನೀಟು ಮತ್ತು CET-ನಲ್ಲಿ ಕಡಿಮೆ ಅಂಕ ತಗೊಳ್ಳೋರು. ಇಲ್ಲಿ 98-99% ಅವರಿಗೂ ಸ್ಕೋರ್ ಮಾಡೋರು. ಆ್ಯಕ್ಚುಲಿ ಭದ್ರಾವತಿ ಒಬ್ಬ ಹುಡುಗ 625, 625 ನಾನು ಮನೆಗೆ ಹೋಗಿ ಸನ್ಮಾನ ಮಾಡಿದೆ. ಈ ರೀತಿಯ ಆದರೆ CET-ನಲ್ಲಿ ಕಡಿಮೆ ಅಂಕ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಭಾರತದ ಶಿಕ್ಷಣ ವ್ಯವಸ್ಥೆನಲ್ಲಿ 3 ಟೈಪ್ ಪ್ರಜೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಸ್ಟೇಟ್ ಸಿಲೆಬಸ್ನಲ್ಲಿ ಒಂದು ಭಾರತ, CBSE-ನಲ್ಲಿ ಒಂದು ಭಾರತ, ICSE-ನಲ್ಲಿ ಒಂದು ಭಾರತವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಆ CBSE ಮತ್ತು ICSE-ಯಲ್ಲಿ ಇರ್ತಕ್ಕಂಥ ಸಿಲೆಬಸ್ನಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಸಬ್ಜೆಕ್ಟಲ್ಲಿ ಇರ್ತಕ್ಕಂಥದ್ದನ್ನು CET ಮತ್ತು ನೀಟಲ್ಲಿ ಬರ್ತಾ ಇತ್ತು. ನಮ್ಮ ಸ್ಟೇಟ್ ಸಿಲೆಬಸ್ಸಲ್ಲಿ ಹೋಗ್ತಕ್ಕಂಥ ನಮ್ಮ ಬಡವರ ಮಕ್ಕಳು ಮತ್ತು ಸರ್ಕಾರಿ ಶಾಲೆಯಲ್ಲೇ ಓದಬೇಕು ಅಂತ ಇಚ್ಛೆ ಇರತಕ್ಕಂಥ ಕೆಳ ವರ್ಗದ, ಮಧ್ಯಮ ವರ್ಗದ, ದಲಿತ ವರ್ಗದ ಮಕ್ಕಳೇನು ಎಕಾನಮಿಕಲಿ ಬ್ಯಾಕ್ವರ್ಡ್ ಇರ್ತಕ್ಕಂಥ ಮಕ್ಕಳಿಗೆ ಇದು PUC ಬಂದ ತಕ್ಷಣ ಅವ್ರು ಸಪ್ರೇಟ್ CBT ಕೋಚಿಂಗ್ ತಗೋಬೇಕು, ಮಾಡಬೇಕು, ಅವೆಲ್ಲ ಆಗ್ತಾ ಇರಲಿಲ್ಲ ರೂರಲ್ ಫ್ಯಾಕಲ್ಟಿಯಲ್ಲಿ. ಅವರು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 60% ಸಹಿತ ಅವರು ಅದರೊಳಗೆ ಹೋಗ್ತಿರ್ಲಿಲ್ಲ. ಯಾರೇ ಒಂದು 5,000 to 6,000 ಕೂತ್ಕೊಳ್ತಾ ಇದ್ರು CET ನೀಟಿಗೆ, ಅವರು 80% ಆಕ್ಯುಪೈ ಮಾಡ್ಕೊಳ್ಳೋರು. ಇದನ್ನು ನಾವು ಬದಲಾವಣೆ ಮಾಡಬೇಕು ಅನ್ನೋದ್ರೆ ಸ್ಟೇಟ್ ಸಿಲೆಬಸ್ಸಲ್ಲಿ ನಾವು ಸೆಂಟ್ರಲ್ ಸಿಲೆಬಸ್ಸು ಮತ್ತು CBSE-ಯ ಸೈನ್ಸ್ ಸಬ್ಜೆಕ್ಟ್ಸ್ಗಳೇನಿದೆ ಅದನ್ನು ಇನ್ಕಾರ್ಪೊರೇಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು ಅನ್ನೋ ಕಾರಣಕ್ಕೆ ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಅದನ್ನು ನೇಮಕ ಮಾಡಿದೆ. ಮತ್ತು ನಾನು ನೇಮಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ರೈಟಿಸ್ಟ್ ಇರಬಾರ್ದು, ಲೆಫ್ಟಿಸ್ಟ್ ಇರಬಾರ್ದು, ಯಾವುದೇ ಪಕ್ಷದ ಜೊತೆಗೆ ಗುರುತಿಸಿಕೊಳ್ಳದೆ ಇರತಕ್ಕಂಥ ಆದರೆ ಪ್ರಬುದ್ಧತೆ ಇರತಕ್ಕಂಥ, ಕರ್ನಾಟಕದ ಸಾಹಿತ್ಯದಲ್ಲಿ ಅದ್ಭುತವಾಗಿ ಲೇಖನಗಳನ್ನು ಮತ್ತು ವಿಮರ್ಶೆಗಳನ್ನು ಬರೀತಕ್ಕಂಥ ಬರಗೂರು ರಾಮಚಂದ್ರ ಅವರ ಮನೆಗೆ ನಾನೇ ಖುದ್ದು ಹೋಗಿ ನಾನು ಅವ್ರನ್ನೇ ರಿಕ್ವೆಸ್ಟ್ ಮಾಡ್ಕೊಂಡೆ, ನೀವು ಈ ಜವಾಬ್ದಾರಿ ತಗೋಬೇಕು ಅಂತಕ್ಕಂಥ ರಿಕ್ವೆಸ್ಟ್ ಮಾಡ್ಕೊಂಡೆ. ಬಟ್ ರಿಕ್ವೆಸ್ಟ್ ಮಾಡ್ಕೊಂಡ್ರ ಮೇಲೆ ಕೂಡ ನಾನು ಕೂಡ ನಮ್ಮ ಪುಸ್ತಕ ಏನು ಸಮಿತಿ ಇತ್ತು ಅವ್ರ ಜೊತೆಗೆ ಚರ್ಚೆ ಮಾಡಿದ್ದೀನಿ, ಸಾರ್ವಜನಿಕರ ಜೊತೆ ಚರ್ಚೆ ಮಾಡಿದ್ದೀನಿ, ಸಾಹಿತಿಗಳ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಬರಗೂರು ರಾಮಚಂದ್ರಪ್ಪನವರು 2.5 ವರ್ಷ ಕಾಲ ತೆಗೆದುಕೊಂಡಿದ್ದಾರೆ. ಹೆಚ್ಚು ಕಡಿಮೆ 1 ದಿನನೂ ವೇಸ್ಟ್ ಮಾಡಿಲ್ಲ ಅವರು. ಆಸ್ ಟು ಮೈ ನಾಲೆಜ್ ಇಸ್ ಕನ್ಸರ್ನ್ 1 ನಿಮಿಷನೂ ಕೂಡ ವೇಸ್ಟ್ ಮಾಡಿಲ್ಲ. ಎಷ್ಟು ಶ್ರಮ ವಹಿಸಿದ್ದಾರೆ ಅಂದರೆ 27 ಸಮಿತಿಗಳನ್ನು ಮಾಡಿದ್ದಾರೆ. ಆ 27 ಸಮಿತಿಗಳನ್ನು ಸಬ್ಜೆಕ್ಟ್ ವೈಸ್ ಮಾಡಿದ್ದಾರೆ. ಆ 27 ಸಮಿತಿಯಲ್ಲಿ ನಿಮಗೆ ಮಾಹಿತಿ ಇರಲಿ, ನಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಕ್ವಶನ್ ಫ್ರೇಮ್ ಮಾಡ್ತೀವಿ ಸಬ್ಜೆಕ್ಟಿಗೆ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಬೆಸ್ಟ್ ರಿಸೋರ್ಸ್ಫುಲ್ ಪರ್ಸನ್ಸ್ ಏನಿರ್ತಾರೆ ಆ ಉಪಾಧ್ಯಾಯರನ್ನ ಸೆಲೆಕ್ಟ್ ಮಾಡ್ಕೊಂಡು ಆ ಸಬ್ಜೆಕ್ಟಿಗೆ ಅವ್ರ ಜೊತೆಗೆ ಚರ್ಚೆ ಮಾಡಿ
ಪ್ರಶ್ನಾವಳಿಗಳನ್ನು ಉಪಾಧ್ಯಾಯರಿಗೆ ಕಳಿಸಿ ಅವರಿಂದ ನಾವು ಯಾವುದನ್ನು ಬಿಡಬೇಕು ಯಾವುದನ್ನು ಸೇರಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಮಾಹಿತಿಯನ್ನು ತರಿಸ್ಕೊಂಡು ಪ್ರಯತ್ನ ಮಾಡಿದ್ವಿ. ಜೊತೆಗೆ ಅಷ್ಟಕ್ಕೆ ಮಾತ್ರ ಮಾಡಲಿಲ್ಲ, ಉಪಾಧ್ಯಾಯರಿಗೆ ಸೀಮಿತಗೊಳಿಸಲಿಲ್ಲ, ಡಯಟಿಗೆ ಮಾತ್ರ ಸೀಮಿತಗೊಳಿಸಲಿಲ್ಲ. ನಮ್ಮ ಸಂಘ ಸಂಸ್ಥೆಗಳು ಮತ್ತು ಈ ಸಾರ್ವಜನಿಕ ಕರವೇ ಸಾಹಿತಿಗಳು, ಬರಹಗಾರರದ್ದು ಸಭೆ ಕರೆದು ಒಂದು 34-35 ಸಂಘಟನೆಗಳನ್ನು ಕರೆದು ಅವ್ರ ಜೊತೆಗೆ ಚರ್ಚೆ ಮಾಡಿ 1-2 ವರ್ಷ ತೆಗೆದುಕೊಂಡು ಅದನ್ನು ಪ್ರಕಟ ಮಾಡಿದ್ರು. ಪ್ರಕಟ ಮಾಡಿದ ಮೇಲೂ ಕೂಡ ಅವ್ರು ಹೇಳಿದರು ಎಲ್ಲರ ನ್ಯೂನತೆಗಳಿದ್ರೆ ಅದನ್ನು ನಾವು ಸರಿಪಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇದು ಒಂದು ಭಾಗ. ಇದೆಲ್ಲ ಆದ ಮೇಲೆ ಬಿಫೋರ್ ಇಂಪ್ಲಿಮೆಂಟಿಂಗ್ ಇಟ್ ಶಾಸನ ಸಭೆಯಲ್ಲಿ ಚರ್ಚೆ ಆಗಿದೆ, ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗಿದೆ. ಶಾಸನಸಭೆ ಚರ್ಚೆಯಲ್ಲಿ ಇವರು ಕೂಡ ಭಾಗವಹಿಸಿದ್ದಾರೆ. ಬಿಜೆಪಿಯವರು ಇದ್ರು, ವಿರೋಧ ಪಕ್ಷದ ನಾಯಕರು ಜಗದೀಶ್ ಶೆಟ್ಟರ್ ಇದ್ರು ಕೆಳಮನೆಯಲ್ಲಿ, ಮೇಲ್ಮನೆಯಲ್ಲಿ ಈಶ್ವರಪ್ಪ ಮತ್ತು ಸದಾನಂದ ಗೌಡರು ಇದ್ರು. ಎಲ್ಲ 14 ಜನ ಏನು ಪ್ರತಿನಿಧಿಗಳಿದ್ದಾರೆ, ಎಜುಕೇಶನ್ ಡಿಪಾರ್ಟ್ಮೆಂಟು, ಗ್ರಾಜ್ಯುಯೇಟು ಮತ್ತು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಇದ್ದವರು ಎಲ್ಲರೂ ಕೂಡ ಮಾತಾಡಿದ್ದಾರೆ ಈ ವಿಚಾರದಲ್ಲಿ. ನಾನು ಈ ವಿಚಾರವನ್ನು ಈ ರೀತಿ ಪ್ರಶ್ನೆ ಹೇಳಿದ ಮೇಲೆ ಕೆಳಮನೆಯಲ್ಲೂ ಒಪ್ಪಿಗೆ ಕೊಟ್ಟಿದ್ದಾರೆ, ಮೇಲ್ಮನೆಯಲ್ಲೂ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ಇವ್ರು ಏನು ಮಾಡಿದ್ದಾರೆ ಅನ್ನೋದು ಜನರಿಗೆ ಹೇಳಲಿ. ನಾನು ಯಾರ ಜೊತೆಗೆ ಚರ್ಚೆ ಮಾಡಿದ್ದೀನಿ, ಯಾವ ಸಂಘಟನೆ ಜೊತೆ ಚರ್ಚೆ ಮಾಡಿದ್ದೀನಿ, ಯಾವ ಉಪಾಧ್ಯಾಯರ ಜೊತೆಗೆ ಚರ್ಚೆ ಮಾಡಿದ್ದೀನಿ, ಮತ್ತು ಇವ್ರ ಎಜುಕೇಶನ್ ಏನು, ಇವರಿಗೆ ಇರ್ತಕ್ಕಂಥ ಸಾಹಿತ್ಯ ಏನು, ಇವರು ಬರಹಗಾರರ ಮೇಲೆ ಮಾಡಿರೋ ದಾಳಿ ಇದೆಯಲ್ಲ, ಮೊನ್ನೆ ನೋಡಿದಾಗ ನಮಗೆ ಬೆಂಕಿ ಉರಿಯುತ್ತೆ. ಬರಹಗಾರರು ಅಂದ ತಕ್ಷಣನೇ ಅದು ಫಾಸ್ಟ್ ಫುಡ್ ಪ್ರಿಪರೇಷನ್ನ ಒಬ್ಬ ಇಂಗ್ಲಿಷ್ನಲ್ಲಿ ಬರತಕ್ಕಂಥ ಒಂದು ಕಾದಂಬರಿ ಇಡೀ ಪ್ರಪಂಚದಲ್ಲಿ ಇವತ್ತು ಹರಡ್ತಾ ಇದೆ. ಒಂದೇ ಕಾದಂಬರಿ ಬರೆದಿದ್ದವನು. ಈಗ ಈ ಕಾದಂಬರಿ ಬರೆಯೋದು, ಸಾಹಿತ್ಯ ಬರೆಯೋದು ಅಂದ್ರೆ ದಿನನಿತ್ಯ ಅದೇ ಕೆಲಸ ಮಾಡೋದು ಅಂತನಾ? ಏನು ಅವ್ರ ಅರ್ಥ ಏನಂತ ನನಗೆ ಅರ್ಥ ಆಗಲಿಲ್ಲ. ಅವ್ರೇನು ಪ್ರತಾಪ್ ಸಿಂಹ ಅವರು ಮಾತಾಡ್ತಕ್ಕಂಥದ್ದಾಗಲಿ, ನಮ್ಮ ಸಿ ಟಿ ರವಿ ಮಾತಾಡ್ತಕ್ಕಂಥದ್ದಾಗಲಿ, ಅಥವಾ ಇವರು ಹೇಳ್ತಕ್ಕಂಥ ರೀತಿ ಇದೆಯಲ್ಲ, ಈ ಪಠ್ಯಪುಸ್ತಕ ಬಗ್ಗೆ ಮತ್ತು ನಮ್ಮ ಸಿದ್ದರಾಮಯ್ಯವ್ರ ಬಗ್ಗೆ ಅವ್ರು ಉತ್ತರ ಕೊಡ್ತಕ್ಕಂಥ ವಿಚಾರದಲ್ಲಿ ನನಗೆ ಅರ್ಥ ಆಗ್ತಿಲ್ಲ. ಇಲ್ಲ ಒಂದು ಕಡೆ ಇವರು ಯಾರೋ ಓದ್ಕೊಂಡೇ ಇಲ್ವಾ ಅಂತ ಇವರು ಹೇಳೋದು. ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ, ಸಾಹಿತಿಗಳೆಲ್ಲ ಅಂತ ಹೇಳ್ತಾರೆ. ಯಾರು ಸಾಹಿತಿಗಳಲ್ಲ? ಪಂಪ ಎಷ್ಟು ಬರೆದಿದ್ದಾರೆ, ಆದಿಕವಿ ಪಂಪ ಎಷ್ಟು ಬರೆದಿದ್ದಾರೆ, ರನ್ನ ಎಷ್ಟು ಬರೆದಿದ್ದಾರೆ. ಬಂದಿದ್ದು ಒಂದೊಂದು ಸಾಹಿತ್ಯ ಇನ್ನೂ 2000 ವರ್ಷ ಕಳೆದು ಹೋಗೋದಿಲ್ಲ. ಒಂದೊಂದು ಕೃತಿಗಳು ಇನ್ನೂ ಕಳೆದು ಹೋಗೋದಿಲ್ಲ. ಇವ್ರು ಕಾಮೆಂಟ್ ಮಾಡೋದು ನೋಡಿದ್ರೆ, ಮಾತು ಎತ್ತಿದ್ರೆ ಇವರು ಇಟಲಿ ಕಾಂಗ್ರೆಸ್. ನಾನು ತಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ, ಎಲ್ಲ ವರ್ಗದ ಜನನೂ ಇದ್ದೀರಾ ನೀವು, ಈ ಮನುಸ್ಮೃತಿ ಬಗ್ಗೆ ಯಾಕೆ ಪ್ರಶ್ನೆ ಮಾಡಲ್ಲ ಇವರು? ಕಾಂಗ್ರೆಸ್ನವರ ಜಾತಿ ವ್ಯವಸ್ಥೆ ಮಾಡಿರೋದು. ದೇ ಆರ್ ಕ್ವಶನಿಂಗ್ ಇಟ್. ನೀವು ಜಾತಿ ವಿಭಾಗ ಮಾಡ್ತೀರಿ, ಧರ್ಮ ವಿಭಾಗ ಮಾಡ್ತೀರಿ. ಜಾತಿ ವಿಭಾಗ ಮಾಡಿರೋದು ಮನುಸ್ಮೃತಿ, ಕಾಂಗ್ರೆಸ್ ಅಲ್ಲ. ಮನುಸ್ಮೃತಿಗೆ 4000 ವರ್ಷದ ಇತಿಹಾಸ ಇದೆ ಅಂತ ಅವರೇ ಹೇಳ್ತಾರೆ, ನಾನು ಹೇಳೋದಲ್ಲ. ಮನುಸ್ಮೃತಿ ಶ್ರೇಣೀಕೃತ ಸಮಾಜವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ದೇ ಹ್ಯಾವ್ ಟು ಆನ್ಸರ್ ಫಾರ್ ದಟ್. ಇಂದಿರಾ ಗಾಂಧಿಗೆ ಆನ್ಸರ್ ಮಾಡೋದು ಬೇಕಾಗಿಲ್ಲ, ನೆಹರು ಆನ್ಸರ್ ಮಾಡೋದು ಬೇಕಾಗಿಲ್ಲ, ಸೋನಿಯಾ ಗಾಂಧಿ ಆನ್ಸರ್ ಮಾಡೋದು ಬೇಕಾಗಿಲ್ಲ. ದೇ ಹ್ಯಾವ್ ಟು ಆನ್ಸರ್ ಫಾರ್ ಮನುಸ್ಮೃತಿ. ಸಿ ಟಿ ರವಿ, ಪ್ರತಾಪ್ ಸಿಂಹ ಇವರೆಲ್ಲ ಏನಿದ್ದಾರೆ, ಈಶ್ವರಪ್ಪನವರು, ನನ್ನ ಲೆಕ್ಕದಲ್ಲಿ ಅವ್ರು ಯಾರು ಕೂಡ ಕೃತಿ ಸಂಘ ರೂಪದರ್ಶನವನ್ನ, ಚಿಂತನ ಗಂಗಾನ ಓದ್ಕೊಂಡಿಲ್ಲ ಕರೆಕ್ಟಾಗಿ. ದೇ ಹ್ಯಾವ್ ನಾಟ್ ರೆಡ್ ಇಟ್. ಅವರು ಬಹಿರಂಗ ಚರ್ಚೆಗೆ ಬರೋದ್ರೆ ನಾನು ಖಂಡಿತ ಕೂತ್ಕೊಳ್ತೇನೆ. ಸಿ ಟಿ ರವಿ ಆಗಲಿ, ಕೃತಿ ಸಂಘ ರೂಪದರ್ಶನ ಮತ್ತು ಚಿಂತನ ಗಂಗಾದಲ್ಲಿ ಏನಿದೆ ಅನ್ನೋದನ್ನ ಅವ್ರು ಹೇಳಬೇಕು. ಚಿಂತನ ಗಂಗಾ ಪುಸ್ತಕ ನನ್ನ ಹತ್ರ ಇದೆ. ಇಲ್ಲಿ ಒಂದು ಜಾತಿ, ಒಂದು ಧರ್ಮ, ಒಂದು ಭಾಷೆ, ಒಂದು ಬಾವುಟ ಇಲ್ಲಿದೆ. ಪುಟಗಳ ಸಂಖ್ಯೆಯನ್ನು ಮಾರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ದೇ ಹ್ಯಾವ್ ಟು ಆನ್ಸರ್ ಫಾರ್ ಇಟ್. ಇದನ್ನು ಇಟಲಿ ಕಾಂಗ್ರೆಸ್ ಅನ್ನೋದು ಯಾಕೆ? ಸುಮ್ಮನೆ ನಿಮಗೆ ಅಕಾಡೆಮಿಕ್ ಇಂಟ್ರೆಸ್ಟ್ ಇಂದ ಹೇಳ್ತೇನೆ. ಇವತ್ತು ಅಮೆರಿಕದಲ್ಲಿ ಯಾರು ಉಪರಾಷ್ಟ್ರಪತಿ ಯಾರು? ಅವರು ಎಲ್ಲಿ? ಅವರು ಮೂಲ ಯಾವುದು? ಅವ್ರು ಮಡ್ರಾಸ್ನವರು. ಅವ್ರು ಯಾರು ಪ್ರಶ್ನೆ ಕೇಳಲಿಲ್ಲ ಅಲ್ಲ. ಇಲ್ಲಿ ದೇಶಕ್ಕಾಗಿ ತ್ಯಾಗ ಮಾಡಿದವ್ರನ್ನ ಕೇಳ್ತಾರೆ ಇವರು. ಇಂದಿರಾ ಗಾಂಧಿ ಕೇಳ್ತಾರೆ, ಸೋನಿಯಾ ಗಾಂಧಿ ಕೇಳ್ತಾರೆ, ರಾಜೀವ್ ಗಾಂಧಿ ಕೇಳ್ತಾರೆ ಇವರು. ಅವ್ರು ಕೇಳಿದ್ರೆ ಅವರು ಒಬಾಮ ಅಮೆರಿಕದವನು. ಅವನು ಈಸ್ ಒಬ್ಬ ಅರ್ಧ ಮುಸ್ಲಿಮ್ ಹೌದು, ಅರ್ಧ ಬ್ಲಾಕ್ ಹೌದು. ಇವತ್ತು ಬ್ರಿಟಿಷಿನ ಫೈನಾನ್ಸ್ ಮಿನಿಸ್ಟರ್ ಯಾರು? ಸುಧಾಮೂರ್ತಿ ಅವರ ಅಳಿಯ. ಇವರು
ತಂದೆ ಈ ದೇಶಕ್ಕಾಗಿ ಪ್ರಾಣ ಕಳ್ಕೊಂಡಿದ್ದಾರೆ, ಅಜ್ಜಿ ಪ್ರಾಣ ಕಳ್ಕೊಂಡಿದ್ದಾರೆ. ದೇ ಆರ್ ಕ್ವಶನಿಂಗ್ ಅವರ್ ಇಂಟಿಗ್ರಿಟಿ. ಜಾತಿ ವ್ಯವಸ್ಥೆ ನಿರ್ಮಾಣ ಮಾಡಿದವರು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಮನುಸ್ಮೃತಿ. ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಇನ್ನೂ 6 ತಿಂಗಳು ಟೈಮ್ ತಗೊಳ್ಳಿ, ಅವರು ಹೋರಾಟ ಮಾಡಲಿ. ಹಿಂದೂ ಸಮಾಜದ ಏಕತೆಗೆ, ಸಮಾನತೆಗೆ, ಸಾಮಾಜಿಕ ಸಮಾನತೆಗೆ ಅವ್ರು ಹೋರಾಟ ಮಾಡಲಿ. ಡೇಟ್ ಫಿಕ್ಸ್ ಮಾಡಲಿ. ಈ ಮಸೀದಿಗೆ ಡೇಟ್ ಫಿಕ್ಸ್ ಮಾಡ್ತಾರೆ, ದೇವಸ್ಥಾನಕ್ಕೆ ಡೇಟ್ ಫಿಕ್ಸ್ ಮಾಡ್ತಾರೆ. ಲೆಟ್ ದಿ ಈ ಹಿಂದೂ ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆಯನ್ನು ತೊಡೆದು ಹಾಕೋಕ್ಕೆ ಡೇಟ್ ಫಿಕ್ಸ್ ಮಾಡಲಿ. ಅವರು ಹೋರಾಟ ಮಾಡೋಣ. ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಹೇಳಿ. ಅವರು ಸಮಾನತೆಯನ್ನ ಹೋರಾಟ ಮಾಡಿದ್ರು. RSS ನಲ್ಲಿ ಎಲ್ಲೂ ಅದಿಲ್ವಲ್ಲ. ಹಿಂದೂ ಸಮಾಜದ ಸಮಾನತೆಗೆ, ಸಾಮಾಜಿಕ ಸಮಾನತೆಗೆ, ಸಾಮಾಜಿಕ ಅಸಮಾನತೆ ಇರೋದನ್ನ ತೊಡೆದು ಹಾಕೋದಕ್ಕೆ ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಗಾಂಧಿ, ಲೋಹಿಯಾ, ಪೆರಿಯಾರ್, ನಾರಾಯಣ್ ಗುರು ಇವರೆಲ್ಲರೂ ಕೂಡ ಹಿಂದೂ ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆಯನ್ನು ತೊಡೆದು ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಿಜೆಪಿ ಪರಿವಾರದವ್ರು ಏನು ಮಾಡಿದ್ದಾರೆ ಅನ್ನೋದನ್ನು ಹೇಳಿಬಿಡ್ಲಿ. ಉಪದೇಶ ಮಾಡೋದಲ್ಲ, ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿಯೋದೇ ಪರಿವರ್ತನೆ ಅಲ್ಲ. ಒಟ್ಟಿಗೆ ಕುಡಿಯೋದು, ಕಾಫಿ ಕುಡಿಯೋದು, ಒಟ್ಟಿಗೆ ರೈಲಲ್ಲಿ ಪ್ರಯಾಣ ಮಾಡೋದು ಅದು ಪರಿವರ್ತನೆ ಅಲ್ಲ. ಪರಿವರ್ತನೆ ಇನ್ನೂ ಬೇಕಾದಷ್ಟು ಇದ್ದಾವೆ. ಅದ್ರ ಬಗ್ಗೆ ಆನ್ಸರ್ ಮಾಡಬೇಕಾಗತ್ತೆ. ಅದರಿಂದ ಈ ಪುಸ್ತಕ ಏನಿದೆ ಪರಿಷ್ಕರಣಾ ಸಮಿತಿನೇ, ಇದನ್ನ ರದ್ದು ಮಾಡೋದು ಮಾತ್ರ ಅಲ್ಲ, ಇವ್ರನ್ನ ವಜಾ ಮಾಡೋದು ಮಾತ್ರ ಅಲ್ಲ, ಏನು ಹಿಂದೆ ಇತ್ತು ಅದನ್ನು ಅನುಷ್ಠಾನ ಮಾಡಲಿ. ಇದನ್ನು ವಾಪಸ್ ತೆಗೆದುಕೊಳ್ಳಿ. ಇವತ್ತಿನ ಪುಸ್ತಕಗಳನ್ನು ವಾಪಸ್ ತಗೊಳ್ಳಿ. ಅವ್ರೇನು ಪ್ರಕಟಣೆ ಮಾಡಿದ್ದಾರೆ ಇವತ್ತು ಅದನ್ನ ಮಕ್ಕಳಿಗೆ ವಿತರಣೆ ಮಾಡೋದು ಬೇಡ, ಅದನ್ನು ವಾಪಸ್ ತಗೋಬೇಕು. ಅವರು ದೇ ಶುಡ್ ವಿಡ್ರಾ ಇಟ್. ಹೊಸ ಸಮಿತಿ ರಚನೆ ಮಾಡಲಿ. ಎಲ್ಲ ಸಾಹಿತಿ ಬರಗಾರರ ನಾವೇನು ಚರ್ಚೆ ಮಾಡಿದ್ದೀವಿ ಸದನದಲ್ಲಿ ಚರ್ಚೆ ಆಗಲಿ. ಸದನದಲ್ಲಿ ಚರ್ಚೆ ಮಾಡಕ್ಕೆ ಯಾಕೆ ಹೆದರ್ತಾರೆ? ರೋಹಿತ್ ಚಕ್ರವರ್ತಿಗೆ ನಾ ಹೇಳೋದಾಗ್ಲಿ, ನಮ್ಮ ಎಜುಕೇಶನ್ ಮಿನಿಸ್ಟರ್ ಯಾಕೆ ಹೆದರಿಕೆನ ಅವರಿಗೆ ಅಸೆಂಬ್ಲಿಲಿ ಮಾತಾಡೋಕ್ಕೆ? ಅಸೆಂಬ್ಲಿಲಿ ಚರ್ಚೆ ಮಾಡಲಿ. ಪರಿಷ್ಕರಣೆ ವಿಚಾರವನ್ನ ನಾನು ಇಷ್ಟು ಜನರ ಜೊತೆ ಚರ್ಚೆ ಮಾಡಿದ್ದೀನಿ, ಆಮೇಲೆ ನಾನು ಇಂಪ್ಲಿಮೆಂಟ್ ಮಾಡಿ ಲೆಟ್ ದಿ ಆನ್ಸರ್ ಇಟ್. ಅದ್ರೊಳಗೆ ಇಲ್ಲಿರೋ ನಮ್ಮ ಹತ್ರನೂ ಇದೆ ಮಾಹಿತಿ, ಇವ್ರ ಹತ್ರನೂ ಇದೆ. ಅವರು ಯಾರ್ಯಾರನ್ನು ಬಿಟ್ಟಿದ್ದಾರೆ? ನಾರಾಯಣ್ ಗುರು ಬಿಟ್ಟಿದ್ದಾರೆ. ಯಾತಕ್ಕೆ ಬಿಟ್ಟರು? ಅಂಬೇಡ್ಕರ್ ವಿಚಾರ ಕೈ ಬಿಟ್ಟಿದ್ದಾರೆ. ಅನೇಕ ವಿಚಾರಗಳನ್ನು ಕೈ ಬಿಟ್ಟಿದ್ದಾರೆ. ಯಾತಕ್ಕೆ ಕೈ ಬಿಟ್ಟರು? ನಾರಾಯಣ್ ಗುರುನ ಯಾಕೆ ಕೈ ಬಿಟ್ಟರು? ಸಮಾಜ ಸುಧಾರಕರು ಏನಿದ್ದಾರೆ ಅವರೆಲ್ಲರನ್ನೂ ಕೂಡ ಕೈ ಬಿಟ್ಟಿದ್ದಾರೆ. ಏನಕ್ಕೆ? ವಾಟ್ ಈಸ್ ದ ರೀಸನ್ ಫಾರ್ ಇಟ್? ಕುವೆಂಪು ಬಗ್ಗೆ ಅವರು ಆಡಿರೋ ಮಾತುಗಳೇನಿದ್ದಾವೆ, ಕುವೆಂಪುನ ಒಂದು ಜಾತಿ ಆಧಾರದ ಮೇಲೆ ಯೋಚನೆ ಮಾಡೋದು ಬೇಡ. ಯಾವುದೇ ಸಾಹಿತಿಗಳನ್ನ ಜಾತಿ ಆಧಾರದ ಮೇಲೆ ಪರಿಗಣನೆ ಮಾಡೋದು. ಹಂಪ ನಾಗರಾಜ ಜೈನ್ ಅವರು ಪ್ರೆಸಿಡೆಂಟ್ ಇದ್ದಾರೆ. ಕುವೆಂಪುದ ಜಾತಿ ಆಧಾರದ ಮೇಲೆ ಅವರು ಕುವೆಂಪು ಅಭಿಮಾನಿಗಳಲ್ಲ, ಅಥವಾ ಅವರ ಜಾತಿ ಆಧಾರದ ಮೇಲೆ ಅವ್ರನ್ನ ಕುವೆಂಪುನವರು ಅಡೋರ್ ಮಾಡ್ತಾ ಇಲ್ಲ. ಇವ್ರಿಗೆ ಏನಾಗಿದೆ ನನಗೆ ಅರ್ಥ ಆಗ್ತಿಲ್ಲ. ಎಲ್ಲೋ ಒಂದು ಕಡೆ ಈ ಸಾಮಾಜಿಕ ವ್ಯವಸ್ಥೆನ ಇವತ್ತು ನೋಡಿದ್ರೆ ಈ ದೇಶದಲ್ಲಿ ಇನ್ನು ಮುಂದೆ ಯಾವತ್ತು ಇದು ಅಫ್ಘಾನಿಸ್ತಾನ ಆಗುತ್ತೆ, ಯಾವತ್ತು ಇದು ಶ್ರೀಲಂಕಾ ಆಗುತ್ತೆ, ಯಾವತ್ತು ಪಾಕಿಸ್ತಾನ ಆಗುತ್ತೆ ಅಂತ ಗೊತ್ತಿಲ್ಲ. ಈ ದೇಶವನ್ನು ಏನಾದರೂ ಇವತ್ತು ಶಾಂತಿಯನ್ನು ಒಡೆಯೋದಕ್ಕೆ ಬಿಜೆಪಿ ಸರ್ಕಾರ ಕಾರಣ ಆಗುತ್ತೆ. ಈ ಶಾಂತಿ ಅನ್ನೋದು ಅಸಮಾನತೆ ಯಾವತ್ತೂ ಕೂಡ ಅದು ಧರ್ಮಕ್ಕೆ ಯಾಕೆ ಸೀಮಿತ ಆಗಬೇಕು? ಇಫ್ ದೇರ್ ಈಸ್ ಎ ಡಿವಿಷನ್, ಧರ್ಮಕ್ಕೆ ಯಾಕೆ ಸೀಮಿತ ಆಗಬೇಕು? ಜಾತಿಗೆ ಆಗಬಾರ್ದು? ನಾನು ಕೇಳೋ ಪ್ರಶ್ನೆ, ಇವರು ಅಲ್ಪಸಂಖ್ಯಾತ, ಇವರು ಪ್ರಶ್ನೆಗಳು ಬರ್ಬೋದು ನನಗೆ, ನೀವು ಫೇಲ್ಯೂರ್ ಆಗಿದ್ದೀರಿ ಅಂತ. ನೀವು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರದಲ್ಲಿ ಇರೋದು ಮಾತ್ರ ಕಾಂಗ್ರೆಸ್ ಇಸ್ ಎನ್ ಎವಲ್ಯೂಷನ್. ನಾಳೆ ನಾನು ಮುಖ್ಯಮಂತ್ರಿ ಆದರೆ, ನಾಳೆ ಶಾಸಕ ಆದರೆ, ನಾಳೆ ನಾನು ಪಕ್ಷ ಅಧಿಕಾರಕ್ಕೆ ಬಂದರೆ ಮಾತ್ರ ಕಾಂಗ್ರೆಸ್ ಅಲ್ಲ. ಕಾಂಗ್ರೆಸ್ ಇಸ್ ಎನ್ ಎವಲ್ಯೂಷನ್. ಈ ದೇಶದ ಎಲ್ಲ ಜಾತಿ ಧರ್ಮದವರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಒಂದು ಬೇಸಿಕ್ ಗ್ರೌಂಡ್ ಅಲ್ಲಿ ಇದೆ. ನಾವು ವಿ ಶುಡ್ ನಾಟ್ ಫಿಯರ್ ಫಾರ್ ದಟ್. ನಾಳೆ ಅಧಿಕಾರದಲ್ಲಿ ಬರ್ಬೋದು, ಬಿಡ್ಬೋದು. ಇಟ್ ಇಸ್ ಸಪರೇಟ್. ಅಧಿಕಾರದಲ್ಲಿ ಏನು ಬಸವಣ್ಣ ಅಧಿಕಾರದಲ್ಲಿ ಇರಲಿಲ್ಲ, ಗಾಂಧಿ ಅಧಿಕಾರದಲ್ಲಿ ಇರಲಿಲ್ಲ. ಅಧಿಕಾರದಲ್ಲಿ ಇದ್ರೆ ಮಾತ್ರನಾ? ಅಧಿಕಾರದಲ್ಲಿ ಇದ್ರೆ ಮಾತ್ರ ನಾವು ಈ ಪ್ರಪಂಚವನ್ನು ಎದುರಿಸಬಹುದಾ? ಏನು ಇವತ್ತು ಅಂಬೇಡ್ಕರ್ ಅಧಿಕಾರದಲ್ಲಿ ಇದ್ದಕ್ಕೆ ಅಂಬೇಡ್ಕರ್ ಇವತ್ತು ಜೀವಂತ ಇದ್ದಾರಾ? ಜಯಪ್ರಕಾಶ್ ನಾರಾಯಣ ಅಧಿಕಾರದಲ್ಲಿ ಇದ್ರಾ? ಅಧಿಕಾರದಲ್ಲಿ ಇದ್ರೆ ಅಲ್ಲ. ವಾಲ್ಮೀಕಿ ಅಧಿಕಾರದಲ್ಲಿ ಇದ್ರಾ? ನಾನು ವಾಲ್ಮೀಕಿ ಜಯಂತಿಗೆ ಹೋಗಿದ್ದೆ ನಾನು ಮಿನಿಸ್ಟರ್ ಆದಾಗ. ನಮ್ಮ ಫೋಟೋ ದೊಡ್ಡದು, ನಮ್ಮ ಅಭಿಮಾನಿಗಳದ್ದು ಫೋಟೋ ದೊಡ್ಡದು, ವಾಲ್ಮೀಕಿದು 1 ಇಂಚು. ಹೇಳಿದೆ ಅವ್ರು 1000 ವರ್ಷ ಬದುಕೋರು, ನಾಳೆ ನಾವು ಸತ್ತೋಗೋರು, ನಮ್ಮ ಅಡ್ರೆಸ್ ಇಲ್ಲ. ಇವತ್ತಿನ ವ್ಯವಸ್ಥೆನ ಬದಲಾವಣೆ ಮಾಡಬೇಕಾಗಿದೆ ನಾವು. ದೇ ಶುಡ್ ಥಿಂಕ್ ದೀಸ್ ಥಿಂಗ್ಸ್. ಇದನ್ನ ಯೋಚನೆ ಮಾಡ್ತಕ್ಕಂಥ ಮನೋಭಾವನೆ ಮಾಡಬೇಕು. ಸರ್ಕಾರದವರು ಏನು ಪಠ್ಯ ಪುಸ್ತಕಗಳಿಗೆ ಪ್ರಕಟ ಮಾಡಿದ್ರೆ ಅದನ್ನು ವಾಪಸ್ ಪಡಿಬೇಕು. ಹಿಂದೆ ಬರ್ಗು ರಾಮಚಂದ್ರಪ್ಪನವರು ಏನು 2.5 ವರ್ಷ ಪ್ರಯತ್ನ ಪಟ್ಟು ಎಲ್ಲ ವಿಚಾರಧಾರೆಗಳನ್ನು ಎಲ್ಲರನ್ನೂ
ಹೊಡಿದಾರೆ ಅದನ್ನು ಅನುಷ್ಠಾನ ಮಾಡಲಿ, ಇವರು ಪರಿಷ್ಕರಣೆ ಮಾಡಲಿ. ಸೊ ವಿ ಶುಡ್ ನಾಟ್ ಗೋ ಎಗ್ನೇಸ್ಟ್ ದಿ ಎಲೆಕ್ಟೆಡ್ ಗೌರ್ಮೆಂಟ್ ಅವರ. ಆದರೆ ಇವ್ರು ಟೈಮ್ ಇತ್ತಲ್ಲ, ಇವರು ಟೈಮ್ ತಗೊಂಡು ಎಲ್ಲರೂ ಸಾಹಿತಿಗಳನ್ನ ಬರಹಗಾರರನ್ನ ಕರೆಸಿ ಚರ್ಚೆ ಮಾಡಿ ಶಾಸಕಾಂಗ ಸಭೆಯಲ್ಲಿ ಮಾಡ್ಬೋದಾಗಿತ್ತು. ಅವರು ಚರ್ಚೆ ಮಾಡಲಿಲ್ಲ, ಯಾವುದು ಚರ್ಚೆ. ರೋಹಿತ್ ಚಕ್ರವರ್ತಿ ಅಂತ ವಾಟ್ ಇಸ್ ಇಸ್ ಎಜುಕೇಶನ್, ಎಷ್ಟು ಲೇಖನಗಳು ಬರೆದಿದ್ದಾರೆ, ಎಷ್ಟು ಸಾಹಿತ್ಯ ಬರೆದಿದ್ದಾರೆ. ಪ್ರತಾಪ್ ಸಿಂಹಂದು ಏನಿದೆ, ಚಕ್ರವರ್ತಿ ಸೂಲಿ ಮೇಲೆ ಅವ್ರದ್ದು ಹಿಂದಿಂದ 14ನೇ ಇಸ್ವಿ ಭಾಷಣ ಕೇಳಿದ್ರೆ ಓಟ್ ಗುರುತಿ ಸೂಲಿ ಬೆಲೆಗೆ ಕೊಡಬೇಕು ಅಂತ. ಅದನ್ನ ಈಗ ನೋಡಿದ್ರೆ ಗೊತ್ತಾಗತ್ತೆ ಮೋದಿಗೂ ಸೂಲಿ ಬೆಲೆಗೆ ಏನು ವ್ಯತ್ಯಾಸ ಅಂತ. ಇವೆಲ್ಲ ನನಗೆ ಆಶ್ಚರ್ಯ ಆಗ್ತಾ ಇದೆ. ಪ್ರಾಬ್ಲಮ್ ಇವತ್ತು ಏನಾಗಿದೆ ಅಂದರೆ, ಎಲ್ಲೋ ಒಂದು ಕಡೆ ನಮ್ಮ ಎಜುಕೇಟೆಡ್ಸ್ ದೇ ಹ್ಯಾವ್ ಟು ಇಂಡಿಯನ್ ಹಿಸ್ಟ್ರಿಯನ್ನು ಓದೋದು ಒಳ್ಳೆಯದು ಅಂತ ನನಗೆ ಮೇಜರ್ ಐ ರಿಕ್ವೆಸ್ಟ್. ಯಾಕೆಂದರೆ ಎಲ್ಲೋ ಒಂದು ಕಡೆ ಅವರವ್ರ ಸಬ್ಜೆಕ್ಟಲ್ಲಿ ಅವ್ರು ಮಾಸ್ಟರ್ ಇದ್ದಾರೆ, ಅದನ್ನು ನಾನು ಕ್ವಶನ್ ಮಾಡೋದಿಲ್ಲ. ಆದರೆ ಗಾಂಧಿಯನ್ನು ಕ್ವಶನ್ ಮಾಡ್ತಕ್ಕಂಥ, ಅಂಬೇಡ್ಕರ್ನ ಕ್ವಶನ್ ಮಾಡ್ತಕ್ಕಂಥವ್ರು ಇವತ್ತು ಬಂದಿದ್ದಾರೆ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಗಾಂಧಿ ಹೇಗೆ ಒಂದು ತಿಂಗಳು ಇರೋಕ್ಕಾಗತ್ತಾ ಅಂತ ಪ್ರಯತ್ನ ಮಾಡಲಿ. ಇರೆಸ್ಪೆಕ್ಟಿವ್ ಒಂದು ತಿಂಗಳು ಬದುಕಕ್ಕೆ ಸಾಧ್ಯ ಅಂತ ಗಾಂಧಿಯ ಟೈಪ್ನಲ್ಲಿ ಒಬ್ಬ ನಾನ್ ಕಮ್ಯುನಲ್ ಆಗಿ ಅಸತ್ಯಲಿ ಅವ್ರನ್ನ ಒಪ್ಕೊಳ್ಳೋದು ಬಿಡೋದು ಅವ್ರವ್ರಿಗೆ ಬಿಟ್ಟಿದ್ದು. ಅವ್ರನ್ನ ಅವ್ರ ಎದುರುಗಡೆ ಇವ್ರನ್ನ ಅವ್ರ್ಯಾರೋ ಕಟೀಲ್ ಅಂತ BJP ಅಧ್ಯಕ್ಷರು, ಅವ್ರು ಯಾವ ಯಕ್ಷಗಾನದಲ್ಲಿ ಮಾತಾಡ್ದಂಗೆ ಮಾತಾಡ್ತಾರೆ. ಏನು ಓದ್ಕೊಂಡಿಲ್ಲ ಮಾಡ್ಕೊಂಡಿಲ್ಲ. ಅವ್ರಿಗೇನು ಅವರು ಗಾಂಧಿ ಗೋಡ್ಸೆ ಅವತ್ತಿದ್ದು ನಾನೇ ಹೊಡಿತಿದ್ದೇನೋ ಅಂತ ಒಂದು ಹೇಳಿಕೆ, ಆ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವ್ರು ಏನು ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಹೇಳಬೇಕು, ನೀವು ಒಂಚೂರು ಓದ್ಕೊಳ್ಳಿ. ಹಿಂದೂ ಮಹಾಸಭಾದ ಸಾವರ್ಕರ್ ಮೊದಲು ಹಿಂದೂ ಮಹಾಸಭಾದಲ್ಲೇ ಇದ್ದಿದ್ದು. ಸಾವರ್ಕರ್ ಬಿಲ್ಡಿಂಗ್ ಒಳಗೇನೆ ನಾಥೂರಾಮ್ ಗೋಡ್ಸೆ ಕೆಳಗಡೆ ಇದ್ದಿದ್ದು. ಅವ್ರ ಬಿಲ್ಡಿಂಗಿನ ಕೆಳಗಡೆ ಭಾಗದಲ್ಲಿ ಇದ್ರು. ಅವ್ರಿಗೆ ಇರ್ತಕ್ಕಂಥ ಸಿಟ್ಟು 100% ಅಂಬೇಡ್ಕರ್ ಮೇಲೆ. ಯಾಕೆ ಅಂದರೆ ಗಾಂಧಿ ಮೇಲೆ. ಅವ್ರ ಮೇಲೆ ಇಬ್ಬರ ಮೇಲೆ ಇರೋ ಸಿಟ್ಟು ಈ ಪ್ರಪಂಚದಲ್ಲಿ ಅವರಿಗೆ BJPಯವರಿಗೆ ಅದು ಯಾರ ಮೇಲೂ ಇಲ್ಲ. ಉಳಿದವ್ರನ್ನೆಲ್ಲ ಸುಮ್ಮನೆ ನಾಮಕಾವಸ್ಥೆ ಹೇಳ್ತಾ ಇದ್ದಾರೆ. ಆದರೆ ಅವರು ಹೊಗಳೋದು ರಾಜಕೀಯ ಬದುಕಿಗಾಗಿ, ಗಾಂಧಿನ ಹೊಗಳೋದು ರಾಜಕೀಯ ಬದುಕಿಗಾಗಿ, ಅಂಬೇಡ್ಕರ್ನ ಹೊಗಳೋದು ಕೂಡ ರಾಜಕೀಯ ಬದುಕಿಗಾಗಿ. ಅಂಬೇಡ್ಕರ್ನ ಯಾಕೆ ವಿರೋಧ ಮಾಡ್ತಾರೆ ಅಂದರೆ, ನಾನು ಪ್ರಾರಂಭದಲ್ಲಿ ಹೇಳಿದ ಮನುಸ್ಮೃತಿಯನ್ನ ಡಿಸೆಂಬರ್ 12ನೇ ತಾರೀಕು 1927 ಇಸ್ವಿನಲ್ಲಿ ಈ ಪ್ರಪಂಚದಲ್ಲಿ ಮೊದಲನೇ ಬಾರಿಗೆ ಸುಟ್ಟು ಹಾಕಿದ್ರು ಅವರು. ಹಿ ಇಸ್ ದಿ ಓನ್ಲಿ ಪರ್ಸನ್. ಮೊದಲನೇ ಬಾರಿಗೆ ಸುಟ್ಟು ಹಾಕಿದ್ರು ಬಹಿರಂಗವಾಗಿ. ಸುಮಾರು ಮಹಾರಾಷ್ಟ್ರದಲ್ಲಿ 20-30 ಸಾವಿರ ಜನರು ಎದುರುಗಡೆ ಸಿಟ್ಟಿದ್ದಾರೆ. ಆ ಸಿಟ್ಟಿದೆ ಅವರಿಗೆ, ಅಂಬೇಡ್ಕರ್ ಮೇಲೆ ಸಿಟ್ಟಿದೆ. ಅವ್ರು ಯಾವತ್ತೂ ಕೂಡ ಇವ್ರು ನಮಗೆ ಪ್ರಶ್ನೆ ಕೇಳ್ತಾರೆ, ಕಾಂಗ್ರೆಸ್ನವ್ರು ಅಂಬೇಡ್ಕರ್ ಇದೆ ಹಿಂದೂ ಧರ್ಮ ಬಿಟ್ಟು ಹೋಗಿದ್ದು ಯಾಕೆ ಅಂತ ಅವ್ರು ಉತ್ತರ ಹೇಳಿಬಿಡ್ಲಿ ನನಗೆ. ಅಂಬೇಡ್ಕರ್ ಹಿಂದೂ ಧರ್ಮ ಬಿಟ್ಟು ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಯಾವ ಕಾರಣಕ್ಕೂ ನಾನು ಹಿಂದುವಾಗಿ ಸಾಯಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಪ್ರತಾಪ್ ಸಿಂಹ, CT ರವಿ, ಈಶ್ವರಪ್ಪ ಉತ್ತರ ಹೇಳಬೇಕು. ದೇ ಶುಡ್ ಆನ್ಸರ್ ಫಾರ್ ದೋಸ್ ಥಿಂಗ್ಸ್. ಯಾಕೆ ಬಿಟ್ಟು ಹೋಗ್ತಾರೆ? ಇಷ್ಟೆಲ್ಲ ಒಳ್ಳೆ ಧರ್ಮ ಇದ್ರೆ ಅವ್ರು ಯಾಕೆ ಬಿಟ್ಟು ಹೋಗ್ತಾರೆ? ಇವ್ರು ಅವ್ರನ್ನ ಯಾಕೆ ಹೋಗ್ಬಿಡ್ತಾರೆ? ದಿಸ್ ಆರ್ ಆಲ್ ದಿ ಥಿಂಗ್ಸ್ ಹ್ಯಾವ್ ಟು ಬಿ ಡಿಸ್. ಗಾಂಧಿನ ಯಾಕೆ? ಗಾಂಧಿ ಬಗ್ಗೆ ಒಂದು ಸಿಟ್ಟಿದೆ ಅವರಿಗೆ. ಗಾಂಧಿ ಬಗ್ಗೆ ಒಂದು ಸಿಟ್ಟಿದೆ. ಯಾಕೆಂದ್ರೆ ನಾಥೂರಾಮ್ ಗೋಡ್ಸೆ ವಿಲ್ಲಲ್ಲಿ ಬರೆದ್ಬಿಟ್ಟಿದ್ದಾನೆ ಜೈಲಲ್ಲಿದ್ದಾಗ, ನನ್ನ ₹100 ದುಡಿಮೆಯನ್ನ ಸೋಮನಾಥ್ ಟೆಂಪಲ್ ಕಳಸಕ್ಕೆ ಬಳಸಿ ಅಂತ. ಸೋಮನಾಥ್ ಟೆಂಪಲ್ ರೀಜನರೇಟ್ ಮಾಡ್ತಾ ಇದ್ದೇವೆ, ಅದಕ್ಕೆ ಬಳಸಿ ಅಂತ. ಸೋಮನಾಥ್ ಟೆಂಪಲ್ ಅನ್ನು ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರೋದು ಬಾಬರಿ ಮಸೀದಿ ಕೆಡಗೋದಕ್ಕಿಂತ ಮುಂಚೆ ಪಾದಯಾತ್ರೆ ಮಾಡಿರೋದು ಆದ್ವಾನಿ ಅದೇ ಕಾರಣಕ್ಕಾಗಿ. ಎಲ್ಲಿ ಗಾಂಧಿಯನ್ನ ಕೊಂದವನು ದೇವಸ್ಥಾನ ಯಾವುದು ಅಂದ್ರೆ ಅವನು ₹100 ಅಲ್ಲಿ ಕಳಿಸಿದಾನೆ, ಅಲ್ಲಿಂದ ನಾನು ಪಾದಯಾತ್ರೆ ಮಾಡ್ತೇನೆ. ಸಿ ದೀಸ್ ಆರ್ ಆಲ್ ದಿ ಥಿಂಗ್ಸ್ ದೇ ಹ್ಯಾವ್ ಟು ಬಿ ಡಿಸ್ಕಸ್ಡ್ ಹಿಸ್ಟ್ರಿ. ಆದ್ರಿಂದ ನನ್ನ ಮೊದಲನೇ ಆದ್ಯತೆ ಅವ್ರೇನು ಮಿನಿಸ್ಟ್ರು ನಮ್ಮ ಚೀಫ್ ಮಿನಿಸ್ಟ್ರಿ ಕೊಟ್ಟಿದ್ದಾರೆ ಆ ವರದಿನ ನಾವು ಒಪ್ಕೊಳ್ಳೋದಿಲ್ಲ. ಅವ್ರು ವಿಡ್ರಾ ಮಾಡಬೇಕು. ರಾಮಚಂದ್ರಪ್ಪನವ್ರ ವರದಿ ಏನು ಕೊಟ್ಟಿದ್ದಾರೆ ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು. ಹೊಸ ಸಮಿತಿ ರಚನೆ ಮಾಡಲಿ, ಸಾಹಿತಿಗಳ ಜೊತೆಗೆ ಪತ್ರಕರ್ತರ ಜೊತೆಗೆ ಚರ್ಚೆ ಮಾಡಲಿ, ಶಾಸನಸಭೆಯಲ್ಲಿ ಚರ್ಚೆ ಮಾಡಲಿ, ವಿಧಾನ ಪರಿಷತ್ ಚರ್ಚೆ ಮಾಡಲಿ. ಲೆಟ್ ದ ಇಂಪ್ಲಿಮೆಂಟ್ ಇಟ್. ನಮ್ಮದು ವಿರೋಧ ಇಲ್ಲ. ಡೆಮೋಕ್ರೆಟಿಕ್ ಆಗಿ ಆಗಲಿ ಅಂತಕ್ಕಂಥದ್ದು ನಮ್ಮ ಭಾವನೆ ಇದೆ. ಅದರಿಂದ ನನ್ನ ಅಭಿಪ್ರಾಯ ನಾನು ಹೇಳಿದ್ದೇನೆ. ಇವ್ರು ಮಾತಾಡಿದ ಮೇಲೆ ಕಾಮನ್ ಆಗಿ ಕೇಳೋಣ ಅಥವಾ ಹೇಗೆ? ಇವರು ಒಂದು 10 ನಿಮಿಷ ಮಾತಾಡ್ತಾರೆ, ಯಾಕೆಂದ್ರೆ ಮತ್ತೆ